ಕರೆದು ಅಶ್ವಿನಿ ಅಂತ ಕರ್ತಾನೆ, ಆಸು ಅಂತ ಕರಿಬೇಕಾಗಿತ್ತ. ಅಶ್ವಿನಿ ಮೇಡಮ್, ಮಿಂಚಿಲ್ ಏನಾರ ಏ ಅಂತ ಇದ್ದೀರಿ? ಏ ಅಶ್ವಿನಿ ಮೇಡಮ್ ಅಂತ. ಕ್ಯಾಪ್ಟನ್ಶಿಪ್ ಆಡಲಿಕ್ಕೆ 4 ಜನ ಆಯ್ಕೆಯಾಗಿದ್ದಾರೆ. ಸೊ ಅಶ್ವಿನಿ ಅವರು, ಅಭಿ ಅವರು, ಧ್ರುವಂತ್ ಅವರು ಹಾಗೂ ರಾಶಿಕಾ ಅವರು. ಆದರೆ ಇದೊಂದು ಫಿಲ್ಟರ್ ಆಗ್ತದೆ ಹೇಗೆ ಅಂತ ಹೇಳಿದ್ರೆ, ಮನೆಯವರು ಓಟ್ ಹಾಕ್ಬಿಟ್ಟು ಟಾಪ್ 2ಗೆ ಅಶ್ವಿನಿ ಮತ್ತೆ ನಮ್ಮ ಅಭಿಯನ್ನ ಕಳಿಸಿದ್ದಾರೆ. ಸೊ ಇಬ್ರು ಕೂಡ ಕ್ಯಾಪ್ಟನ್ಶಿಪ್ಪಿಗೋಸ್ಕರ ಆಡಬೇಕಾಗತ್ತೆ ಒಂದು ಟಾಸ್ಕನ್ನು. ಸೊ ಆ ಟಾಸ್ಕನ್ನು ಈಗ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅದು ಕೂಡ 12 ನಿಮಿಷದ ಟಾಸ್ಕು. 12 ನಿಮಿಷವನ್ನು ತನ್ನ ಮೈಂಡಲ್ಲಿ ಅವರು ನೆನಪನ್ನು ಇಟ್ಕೋತಾ ಹೋಗಬೇಕು, ಅಂದರೆ ಕೌಂಟ್ ಮಾಡ್ಕೋತಾ ಹೋಗಬೇಕು. ಸೊ ಅದರ ಮಧ್ಯದಲ್ಲಿ ಇಬ್ಬರನ್ನ ಆಯ್ಕೆ ಮಾಡಬೇಕು. ಅವರಿಬ್ಬರು ಬಂದು ಇವ್ರನ್ನ ಡಿಸ್ಟ್ರಾಕ್ಟ್ ಮಾಡಬೇಕು, ಅಂದರೆ ಆ ನಿಮಿಷವನ್ನ ಇವರು ಮರ್ತೋಗೋ ರೀತಿಯಲ್ಲಿ ಮಾಡಬೇಕು. ಯಾರು 12 ನಿಮಿಷದ ಹತ್ತಿರ ಬಂದು ಬೆಲ್ ಹೊಡಿತಾರೋ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಮೊದಲನೇದಾಗಿ ಅಭಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಅಶ್ವಿನಿ ಅವರು ಜಾನ್ವಿ ಮತ್ತೆ ರಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ, ನಮ್ಮ ಅಭಿ ಅವರು ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರನ್ನ ಆಯ್ಕೆ ಮಾಡ್ತಾರೆ ಅಶ್ವಿನಿನ ಡಿಸ್ಟ್ರಾಕ್ಟ್ ಮಾಡಕ್ಕೆ. ಸೊ ಮೊದಲಿಗೆ ಜಾನ್ವಿ ಮತ್ತೆ ನಮ್ಮ ರಕ್ಷಿತಾ ಅವರು ಬಂದು ಅಭಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಅಭಿ ಅಷ್ಟು ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಅದರಲ್ಲೂ ಕೂಡ ಜಾನ್ವಿ ಮಾತಿಗಂತೂ ಒಂದು ತಲೆನೇ ಕೆಡಿಸ್ಕೊಡಲ್ಲ. ಎಲ್ಲೋ ರಕ್ಷಿತಾ ಒಂದು ಕಡೆ ಬಂದು 1 2 3 4 ಅಂತ ಹೇಳಿ 90 92 91 90 ಅಂತ ಹೇಳಿ ಯಾಮರ್ಸ್ಲಿಕ್ಕೆ ಹೋಗ್ತಾರೆ. ಬಟ್ ಅಭಿ ಬಂದು ಬೈಲನ್ನ ಶಿಸ್ತಾಗಿ ಹೊಡಿತಾನೆ. ನಂತರ ಬಂದಂತಹ ಗಿಲ್ಲಿ ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ರೋದನೆಗಳನ್ನು ಕೊಟ್ಟು ಬಿಡ್ತಾನೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಎಲ್ಲದರಲ್ಲೂ ಕೂಡ ಎಳೆದು ಬಿಡಿದು ಬಿಸಾಕ್ಬಿಡ್ತಾನೆ. ಅದು ಕೂಡ ಅವರು ಡೋರ್ ತಟ್ಟಿದ್ದು, ನಾನು ಹೊರಗಡೆ ಹೋಗ್ತೀನಿ ಅಂದಿದ್ದು, ಅದನ್ನೆಲ್ಲನೂ ಕೂಡ ಸಿಕ್ಕಾಪಟ್ಟೆ ರೇಗಿಸ್ಬಿಡ್ತಾನೆ. ಏನ್ರಿ ಏ ಅಶ್ವಿನಿ ಅಂತೀನಿ, ಏನಿವಾಗ ನಿಮಗೇನಾದರೂ ಎ ಅಂತ ಇನ್ಸಿಲಿದ್ರೆ ನಾನು ಎ ಅಶ್ವಿನಿ ಅಂತಾನೆ ಕರಿಬೇಕು. ಏನ್ ರಘುವಣ್ಣ ನಿಮ್ಮನ್ನ ಆಶ್ ಅಂತ ಕರಿಬೇಕಿತ್ತ? ಅಶ್ವಿನಿ ಅಂದ್ರೆ ಏನ್ರಿ ಆಗತ್ತೆ ನಿಮಗೆ? ಸೊ ಏನೋ ಡೋರ್ ಹತ್ರ ಹೋಗ್ಬಿಟ್ಟು ಡೋರ್ ತೆಗಿರಿ ಅಂದ್ರು, ಹೋಗ್ಬೇಕಿತ್ತು, ನಾವೇನು ಹಿಡ್ಕೊಂಡಿದ್ವಾ ನಿಮಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ರೇಗಿಸ್ತಾನೆ. ಆ ಸಮಯದಲ್ಲಿ ಅವರು ಕೌಂಟ್ ಮಾಡೋದನ್ನ ಬಿಟ್ಟು ಗಿಲ್ಲಿಯ ಬಳಿ ಮಾತೇ ಆಡ್ಬಿಡ್ತಾರೆ, ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತ ಹೇಳಿ. ಆಗ ಗಿಲ್ಲಿ ಕಾಲನ್ನ ತೆಗೆದು ಟೇಬಲ್ ಮೇಲೆ ಇಟ್ಟು, ನನ್ನಂತವ್ರನ್ನ ಎಷ್ಟೋ ಜನ ನೋಡಿದ್ದೀರಾ, ಆದ್ರೆ ನನ್ನನ್ನು ನೋಡಿಲ್ಲ ನೀನು ಅಂತ ಹೇಳಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿಬಿಟ್ಟಿದ್ದಾನೆ. ಸೊ ಫೈನಲಿ ಒಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಈ ವಾರ ಅಭಿ ಅಂದ್ರೆ ನಮ್ಮ ಅಶ್ವಿನಿ ಮೇಡಮ್ನ ಹೊಸ ಬಕೆಟ್ ಅಭಿ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಗಿಲ್ಲಿ ಮತ್ತೆ ಕಾವ್ಯ ಅಶ್ವಿನಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಈ ಹಿಂದೆನೆ ಗಿಲ್ಲಿ ಅಂದಿದ್ದ, ನಾನು ಕ್ಯಾಪ್ಟನ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ನಿನ್ನನ್ನಂತೂ ಕ್ಯಾಪ್ಟನ್ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿ. ಸೊ ಆ ಮಾತಿನಂತೆ ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಸೋಲ್ಸಾಕ್ಬಿಟ್ಟಿದ್ದಾರೆ. ಸೊ ಅಭಿ ಅವರು ಈ ವಾರ ನಾಮಿನೇಟ್ ಕೂಡ ಆಗಿದ್ದಾರೆ. ಎಲ್ಲಾದ್ರೂ ಉಳ್ಕೊಂಡ್ರೆ ಮಾತ್ರ ಮುಂದಿನ ವಾರ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಇಲ್ಲ ಅಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದ್ರು ಕೂಡ ಹೊರಗಡೆ ಹೋಗ್ಬೇಕಾಗತ್ತೆ. ಅದರ ಅವಕಾಶವನ್ನ ಅವರು ಬೇರೆಯವರಿಗೆ ಕೊಡಬಹುದು. ಸೊ ಆ ಅವಕಾಶನ ನನ್ನ ಪ್ರಕಾರ ಅಶ್ವಿನಿ ಅವರಿಗೆ ಕೊಟ್ಟು ಹೋಗ್ತಾನೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವನು ಕ್ಯಾಪ್ಟನ್ಶಿಪ್ಪಿಗೆ ಒಂದು ಆಯ್ಕೆ ಆಗ್ಲಿಕ್ಕೆ ಅಶ್ವಿನಿ ಅವರೇ ಮೂಲ ಕಾರಣ ಆಗಿರೋದ್ರಿಂದ ನಿನ್ನೆಯಿಂದ ಅವರ ಬಕೆಟ್ ಹಿಡ್ಕೊಂಡೆ ಓಡಾಡ್ತಾ ಇದ್ದಾನೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.